ಅನೇಕರು ಪ್ರಶ್ನಿಸ್ತಾರೆ, ಅಲ್ಲ ಗೋವಿಂದಾಚಾರ್ಯರಿಗಿಂತ ದೊಡ್ಡ ಗುರು ಬೇಕಿತ್ತ ನಿಮಗೆ? ಸತ್ಯಕಾಮರ ಜೊತೆಗೆ ಹೋಗಿ ಆ ಕಲ್ಲಳ್ಳಿ ಅಂತಹ ಒಂದು ಕುಗ್ರಾಮದಲ್ಲಿ ಹೇಗಿದ್ರಿ, ಅಲ್ಲೇ ಜನ ಎಲ್ಲ ಹೇಗೆ ನಿಮ್ಗೆ ಹೊಂದ್ಕೊಂಡ್ರು, ನೀವು ನಿಮಗೆ ಅಲ್ಲಿಂದ ಇಲ್ಲಿಗೆ ಬಂದಾಗ ವ್ಯತ್ಯಾಸ ಆಗಿ ಪಶ್ಚಾತ್ತಾಪ ಪಡಲಿ, ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಒಬ್ಬ ಅಪ್ಪನಿಗೆ ಇದು ನನ್ನನ್ನು ಬಿಟ್ಟು ಅಲ್ಲಿ ಬೆಳೀತದೆ ಅಂತ ಅನ್ನಿಸಿ ಅದನ್ನು ತುಂಬ ಹೃದಯದಿಂದ ಇದು ಬೆಳೀಲಿ ಅಂತ ಆಶೀರ್ವದಿಸಿ ಕಳಿಸ್ಬೇಕಾದ್ರೆ ಅವರು ಯಾವ ಹೈಟಲ್ಲಿರಬೇಕು ಅಂತ. ನನ್ನ ಅಕ್ಕ ತಂಗಿಯಂದರು ಯಾವುದನ್ನೆಲ್ಲ ಶಾಸ್ತ್ರೀಯವಾಗಿ ಒಂದು ಹೆಣ್ಣು ಪರಂಪರೆ ಮಾಡಬೇಕಾದದನ್ನೆಲ್ಲ ಮಾಡುವಾಗ ನಾನು ಯಾವುದೂ ಮಾಡದೇ ಇದ್ದರೆ, ನನ್ನ ತಾಯಿ ವಿರೋಧಿಸಿದಾಗ ನನ್ನ ತಾಯಿಗೆ ಅದಕ್ಕೆ ಏನು ತೊಂದರೆ ಕೊಡಬೇಡ, ಇದರೊಳಗೊಂದು ವಜ್ರದಂತಹ ಬಲಿಷ್ಠ ಕೂಸಿದೆ, ದುರ್ಬಲ ಕೋಶ ಹರಿಯುವ ಕೆಲಸ ನಾನು ಮಾಡ್ತಿದ್ದೇನೆ ಅಂತ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಸನಾತನ ಧರ್ಮದ ಮೇಲೆ ದಾಳಿ ನಡೀತಾ ಇರುವಂಥ ಈ ಹೊತ್ತಲ್ಲಿ ನಮ್ಮ ಚಾನಲ್ನಲ್ಲಿ ಈಗಾಗಲೇ ರೋಹಿತ್ ಚಕ್ರತೀರ್ಥ ಅವರ ಸರಣಿ ಸಂದರ್ಶನ ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಪಡೆದಿದೆ. ಆ ಸಂದರ್ಭದ ಅಥವಾ ಆ ಹೊತ್ತಿನಲ್ಲಿ ನನಗೆ ಇದರ ಸುತ್ತಮುತ್ತಲಿನ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಬೇಕು, ಒಂದಿಷ್ಟು ವಿದ್ವಾಂಸರನ್ನು ಆ ದಿಕ್ಕಿನಲ್ಲಿ ಮುಖಾಮುಖಿಯಾಗಿಸಬೇಕು ಅಂತ ಯೋಚಿಸ್ತಾ ಇದ್ದಾಗ ಬಹುಕಾಲದಿಂದ ಅಂದ್ಕೊಳ್ತಾ ಇದ್ದೆ ನಾನು ವೀಣಾ ಬನ್ನಂಜೆಯವರನ್ನು ಮಾತಾಡಿಸ್ಬೇಕು. ವೀಣಾ ನನ್ನ ತರಂಗ ರೂಪತಾರ ಉದಯವಾಣಿಯ ಕಾಲದಿಂದಲೂ ಅವರ ಬಾಲ್ಯ ಅಂದರೆ ಒಂದು ಹಂತದ ಶಾಲಾ ದಿನಗಳಿಂದ ನಾನು ವೀಣಾ ಅವರ ಒಟ್ಟೂ ಬೆಳವಣಿಗೆಯ ಕಣ್ಸಾಕ್ಷಿ. ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜು ಅಥವಾ ರಥಬೀದಿ ಗೆಳೆಯರು, ಈ ರೀತಿಯಲ್ಲಿ ಅಲ್ಲಿ ಬನ್ನಂಜಿಯವರಿರ್ಬೋದು, ಮುರಾರಿ ಬಲ್ಲಾಳ್ರಿರ್ಬೋದು, ಖುಷಿ ಹರಿದಾಸ್ ಭಟ್ರಿರ್ಬೋದು, ಈ ಥರದ ಎಲ್ಲರ ಒಡನಾಟದಲ್ಲಿ ಅರಳುತ್ತಾ ಇರುವಂಥ ಒಂದು ವಿದ್ವತ್ಪೂರ್ಣವಾದಂಥ ಧೀಮಂತಿಕೆಯಿಂದ ಕೂಡಿದಂಥ ತಾನು ನಡೆದದ್ದೇ ದಾರಿ, ನಾನು ಕಂಡದ್ದೇ ದೃಷ್ಟಿ ಅನ್ನುವಂಥ ಒಂದು ಖಚಿತತೆಯಲ್ಲಿ ವೀಣಾ ಬನ್ನಂಜಿಯವರು ಮುಂದೆ ಬಂದರು. ಅದನ್ನು ನಾನು ತದೇಕ ಚಿತ್ತದಿಂದ ನೋಡಿದವನು. ವೀಣಾ ಅಂತಂದರೆ ಇಡೀ ಉಡುಪಿ ಮಣಿಪಾಲದ ಪರಿಸರದಲ್ಲಿ ಒಂದು ರೀತಿಯ ರ್ಯಾಂಬೋ ಇದ್ದ ಹಾಗೆ. ಅವರು ಯಾವ ಸವಾಲಿಗೂ ತನ್ನನ್ನು ಒಡ್ಕೊಳ್ತಾ ಇದ್ದಂಥ ಒಂದು ಹೆಣ್ಣುಮಗಳು. ಯಾವುದೇ ಅನಾವಶ್ಯಕವಾದಂಥ, ಅಪಭ್ರಂಶವಾದಂಥ, ಅನಾಗರಿಕವಾದಂಥ ಯಾವ ಹೆಜ್ಜೆಯನ್ನೂ, ಯಾವ ಒಂದು ಸಣ್ಣದೇ ಆದಂಥ ಮಾತನ್ನೂ ಆಡದೆ ತನ್ನದೇ ಆದಂಥ ಒಂದು ದಾರಿಯನ್ನು ಹುಡುಕೊಳ್ತಾ ಹೊರಟಂಥ ವೀಣಾ ಮನೆಯಲ್ಲೇ ವಿಶ್ವವಿದ್ಯಾನಿಲಯ ಇದೆ, ಮನೆಯಲ್ಲೇ ವಿಶ್ವಗುರು ಇದ್ದಾರೆ. ಬನ್ನಂಜಿಯವರು ಅವರ ತಂದೆ, ಅವರ ಇಡೀದಾದಂಥ ಅವರ ಒಂದು ಜ್ಞಾನ ಪರಂಪರೆಯಲ್ಲಿ ಒಂದು ದೊಡ್ಡ ಶಿಷ್ಯರ ಬಳಗವೇ ಇದೆ. ರಾಮಾಯಣ, ಮಹಾಭಾರತ, ಉಪನಿಷತ್ತು, ಸ್ಮೃತಿಗಳು, ಹೀಗೆ ಸಂಸ್ಕೃತ ಸಾಹಿತ್ಯದ ಒಂದು ಮೇರು ಪರ್ವತ. ಅಷ್ಟೇ ಕನ್ನಡದ ಜ್ಞಾನ, ಅಷ್ಟೇ ಇಂಗ್ಲೀಷಿನ ಸಾಧ್ಯತೆ, ಹೀಗೆ ಬಹುಮುಖಿ, ಬಹುಶ್ರುತ ಒಂದು ಪ್ರಾಜ್ಞ. ಆಧುನಿಕ ಕಾಲದಲ್ಲೂ ಹೊರನೋಟಕ್ಕೆ ಬಹಳ ಆಕ್ಷೇಪಕಾರಕವಾಗಿ ಕಟ್ಟಾ ಬ್ರಾಹ್ಮಣ್ಯದ ಎದುರು ಒಂದು ಪುರೋಗಮನದ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಸನಾತನ ಧರ್ಮದ ಇಡೀ ಗಣಿಯನ್ನು ಕೆದಕಿ ಬೆದಕಿ ಶೋಧಿಸಿ ಅಲ್ಲಿಯ ರತ್ನ ಮುತ್ತು ವೈಡೂರ್ಯಗಳನ್ನು ಸಮಾಜಕ್ಕೆ ತೆರೆದು ತೋರಿಸಿದವರಿದ್ದರೆ ಅದು ಬನ್ನಂಜಿಯವರು. ವಿನಯ, ವಿದ್ವತ್ತು ಮತ್ತು ಒಂದು ರೀತಿಯ ಕಟ್ಟಾ ಪರಂಪರೆಯ ಕೆಲವು ಆಚರಣೆಗಳನ್ನು ಶುದ್ಧಾತಿ ಶುದ್ಧ ಆ ರೀತಿಯಲ್ಲಿ ಅದನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಧಾರೆಗಳನ್ನು, ಅನುಸರಣೆಯನ್ನು ಇಟ್ಟುಕೊಂಡಂಥ ಬನ್ನಂಜಿಯವರನ್ನು ತೊರೆದು ಅಥವಾ ಬನ್ನಂಜಿಯವರನ್ನು ಬಿಟ್ಟು ಅಥವಾ ಬನ್ನಂಜಿಯವರನ್ನು ದಾಟಿ ಇನ್ನೊಬ್ಬ ಗುರುವನ್ನು ಹುಡುಕೊಂಡು ಹೊರಟದ್ದು ವೀಣಾ ಅವರ ವಿಶೇಷ. ಸತ್ಯಕಾಮರ ಸನ್ನಿಧಿಯಲ್ಲಿ ಸತ್ಯಕಾಮರ ಮಗಳಾಗಿ, ಮಾನಸಪುತ್ರಿಯಾಗಿ, ಹೃದಯಜ್ಞೆಯಾಗಿ ಅವರು ಬೆಳೆದಂಥ ರೀತಿ ಅದೊಂದು ಅದ್ಭುತ. ಕನ್ನಡ ಸಾರಸ್ವತ ಲೋಕದಲ್ಲಿ ವೀಣಾ ಅವರ ಪರಂಪರೆಯೇ ಒಂದು ವಿಶೇಷವಾದಂಥ ಪರಂಪರೆ. ವಚನ ಸಂಶೋಧಕಿ, ಸಾಧಕಿ, ಪ್ರವಚನ ಮಾಡುವವರು, ವಚನ ಸಾಹಿತ್ಯದ ಬಗ್ಗೆ ತಥಾಕಚಿತವಾಗಿ
ಅದು ಅಕ್ಕ ಇರ್ಬೋದು, ಅಲ್ಲಮ್ಮ ಇರ್ಬೋದು, ಬಸವಣ್ಣ ಇರ್ಬೋದು, ನಿರರ್ಗಳವಾಗಿ ತನ್ನದೇ ಆದಂಥ ಒಂದು ಕಣ್ಣು ಬೆಳಕಲ್ಲಿ, ಜ್ಞಾನದ ಬೆಳಕಲ್ಲಿ ಚಿತ್ರಿಸುವ ಇಡೀ ಒಂದು ಪರಂಪರೆಯಲ್ಲಿ ವೀಣಾ ಬನ್ನಂಜಿಯವರಿಗೆ ವಿಶೇಷವಾದ ಸ್ಥಾನ ಇದೆ. ಸಂಸ್ಕೃತದ ಗಂಧಗಾಳಿ ಇಲ್ಲ, ಆದರೆ ಒಂದು ಅಚಾನಕ್ಕಾದಂಥ ದರ್ಶನ ಸಂದರ್ಭದಲ್ಲಿ ಸಂಸ್ಕೃತದ ಒಲವು, ಸಂಸ್ಕೃತದ ಓದು, ಆ ಮೂಲಕ ಒಂದು ಅಂಬೆಗಾಲನ್ನು ಇಡ್ತಾ ಇವತ್ತು ಭಗವದ್ಗೀತೆ, ಭಾಗವತ, ಮಹಾಭಾರತ, ರಾಮಾಯಣ ಇವೆಲ್ಲದರ ಬಗ್ಗೆ ತಂದೆಯವರ ಹಾಗೇನೆ ತನ್ನದೇ ಆದಂಥ ಒಳನೋಟ, ತನ್ನದೇ ಆದಂಥ ವಿಶೇಷವಾದಂಥ ನೋಟ ಇವೆಲ್ಲವನ್ನು ಇಟ್ಟುಕೊಂಡು ಅಚ್ಚರಿದಾಯಕವಾಗಿ ಅವರ ಸಂಸ್ಕೃತ ಕಲ್ತದ್ದಿರ್ಬೋದು, ಅಥವಾ ಗೀತೆಯನ್ನು ಓದನ್ನು ಕಲ್ತ್ಕೊಂಡದ್ದಿರ್ಬೋದು, ಮಹಾಭಾರತ ಮತ್ತು ರಾಮಾಯಣವನ್ನು ನೋಡುವ ದೃಷ್ಟಿಯನ್ನು ತನ್ನದಾಗಿಸಿಕೊಂಡದ್ದಿರ್ಬೋದು. ಅಲ್ಲಿ ಕೆಲವು ದರ್ಶನಗಳು, ಅದು ಅಪ್ಪನ ಮೂಲಕ, ಅಪ್ಪಯ್ಯನ ಮೂಲಕ. ಅಪ್ಪ ಅಂದರೆ ಬನ್ನಂಜೆ, ಅಪ್ಪಯ್ಯ ಅಂದರೆ ಸತ್ಯಕಾಮರು. ಈ ಎರಡು ಮಹಾನದಿಗಳ ಮಧ್ಯದಲ್ಲಿ ಎರಡೂ ನದಿಗಳ ಶ್ರೇಷ್ಠತೆಯನ್ನು ಆಗ್ರಹಿಣಿಸಿ ತನ್ನದಾಗಿಸಿಕೊಂಡು ವೀಣಾ ಅವರು ಬೆಳೆದಿದ್ದಾರಲ್ಲ, ಅದು ನಿಮಗೆ ಕೇಳಲಿಕ್ಕೂ ಚಂದ, ನೋಡಲಿಕ್ಕೂ ಚಂದ. ಇವತ್ತಿನ ಸಂದರ್ಭದಲ್ಲಿ ಒಂದು ಸಂಸಾರ, ಸಮಾಜ ಮತ್ತು ಆಧುನಿಕವಾದಂಥ ಎಲ್ಲ ಪರಿಸರದಲ್ಲಿ ನಿಂತೂ ಕೂಡ ಒಬ್ಬ ಸಾಧ್ವಿಯಾಗಿ, ತಪಸ್ವಿಯಾಗಿ ತನ್ನನ್ನು ತಾನು ಒಳಗಡೆ ನೋಡಿಕೊಳ್ಳುವುದೇ ಒಳ ಪ್ರಯಾಣವೇ ನನ್ನ ನಿಜವಾದ ಪ್ರಯಾಣ ಅಂತ ಬದುಕ್ತಾ ಇರುವಂಥ ವೀಣಾ ಬನ್ನಂಜಿಯವರನ್ನು ಬನ್ನಂಜಿಯವರು, ಸತ್ಯಕಾಮರು, ಸಂಸ್ಕೃತ, ಭಾರತ, ರಾಮಾಯಣ, ವರ್ತಮಾನ, ಸನಾತನ ಧರ್ಮ ಹೀಗೆ ಎಲ್ಲವನ್ನು ಇಟ್ಟುಕೊಂಡು ವಿಶೇಷವಾಗಿ ಒಂದು ಆಪ್ತ ವಾತಾವರಣದಲ್ಲಿ ಅವರನ್ನು ಮಾತಾಡಿಸಿದೆ. ಇದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ನನಗೆ ಬನ್ನಂಜಿಯವರೊಟ್ಟಿಗೂ ಒಡನಾಟ ಇತ್ತು. ವೀಣಾ ಅವರನ್ನು ಒಂದು ಹಂತದ ಅವರ ಇಡೀ ಬದುಕನ್ನು ನಾನು ನೋಡಿದವನು, ಅವರ ಬೆಳವಣಿಗೆಯನ್ನು ಕಂಡು ನಿಬ್ಬೆರಗುಗೊಂಡವನು, ಅವರ ಭಾಷೆಗೆ ಮರುಳಾದವನು. ಅದು ಮಾತು ಇರಲಿ ಅಥವಾ ಗದ್ಯ ಇರಲಿ, ಯಾವುದೇ ಆದರೂ ವೀಣಾ ಅವರು ಮಾತಾಡಿದರು ಅಂದರೂ ಅಲ್ಲಿ ವೀಣಾ ಅವರ ಒಂದು ಸಿಗ್ನೇಚರ್ ಇರ್ತದೆ. ಅವರು ಬರೆದರೂ ಅವರದೇ ಆದಂಥ ಭಾಷೆಯ ಆ ಸಣ್ಣ ಸಣ್ಣ ವಾಕ್ಯಗಳು, ಆ ವಾಕ್ಯಗಳು ಸ್ಫುರಿಸುವ ವಿಶಿಷ್ಟವಾದ ಮತ್ತು ಒಳಾರ್ಥಗಳು ಇವೆಲ್ಲವನ್ನು ಕಂಡು ನಾನು ಬೆರಗುಗೊಂಡವನು, ಒಂದು ರೀತಿಯ ಸಂಮೋಹನಗೊಂಡವನು. ಹಾಗಾಗಿ ವೀಣಾ ಅವರೊಟ್ಟಿಗಿನ ಮಾತುಕತೆ ನನ್ನ ಪತ್ರಿಕೋದ್ಯಮದ ಅಥವಾ ಈ ಯೂಟ್ಯೂಬ್ ಪತ್ರಿಕೋದ್ಯಮದ ಒಂದು ವಿಶೇಷವಾದಂಥ ಸಾರ್ಥಕ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ನಿಮಗೂ ಇಷ್ಟ ಆಗತ್ತೆ, ನಿಮಗೂ ಅತ್ಯಂತ ಆಪ್ತವಾಗತ್ತೆ. ಮತ್ತು ಬದುಕು ಮತ್ತು ಭಾವ, ಅನುಭಾವ, ದರ್ಶನ, ನಮ್ಮದು ದರ್ಶನ ಪರಂಪರೆ. ಈ ಪರಂಪರೆಯಲ್ಲಿ ವೀಣಾನಂತವರು ಒಳದರ್ಶನಕ್ಕೆ, ಒಳನೋಟಕ್ಕೆ, ಒಂದು ಇಂಟ್ಯೂಷನಲ್ಲಿ ಬಂದಂಥ ಸಂಜ್ಞೆಗಳಿಗೆ ತಕ್ಕಾಗಿ ಬದುಕುವುದಿದೆಯಲ್ಲ, ಅದು ಅದ್ಭುತ ಅಂತ ಅನ್ನಿಸ್ತದೆ. ಬನ್ನಂಜೆ, ಸತ್ಯಕಾಮರ ಮಧ್ಯೆ ಈ ಎರಡು ತಂದೆ ಅಥವಾ ಎರಡು ಗುರುಗಳು, ಎರಡು ಮಹಾತಜ್ಞರು, ವಿಶ್ವಜ್ಞರು ಅವರ ಮಧ್ಯೆ ಬೆಳೆದಂಥ ವೀಣಾ ಅವರ ಈ ಮಾತು, ಕೃತಿ ಪ್ರತಿಯೊಂದು ಕೂಡ ಅದು ಸಮಾಜಕ್ಕೆ ಬಹಳ ದೊಡ್ಡ ಒಂದು ಆದರ್ಶವನ್ನು, ಮಾರ್ಗವನ್ನು, ಮಾದರಿಯನ್ನು ಕಟ್ಟಿಕೊಡಬಲ್ಲದು. ಬನ್ನಿ ವೀಣಾ ಅವರೊಂದಿಗಿನ ಮಾತುಕತೆಗೆ ಮುಖಾಮುಖಿ ಆಗೋಣ. ವೀಣಾ ಅವರೇ ನಮಸ್ತೆ. ನಮಸ್ಕಾರ. ನನಗೆ ತುಂಬ ಕಾಲದ ಆಸೆ ಅದು ಏನು ಅಂದರೆ, ನಿಮ್ಮ ಒಟ್ಟು ಬೆಳವಣಿಗೆಗಳಲ್ಲಿ ಎರಡು ಮಹಾನ್ ತೊರೆಗಳು ನಿಮ್ಮನ್ನು ಆವರಿಸಿವೆ. ಒಂದು ಬನ್ನಂಜಿಯವರು, ಒಬ್ಬ ಹೆತ್ತ ತಂದೆ, ಇನ್ನೊಬ್ಬರು ಹೊತ್ತ ತಂದೆ ಇರಬೇಕು ಕಾಣುತ್ತೆ, ಸತ್ಯಕಾಮರು. ಆಮೇಲೆ ನಿಮ್ಮ ಕಾಲೇಜ್ ಡೇಸಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ನಾನು ಒಂದು ರೀತಿಯ ಸಾಕ್ಷ್ಯ ಪ್ರಜ್ಞೆ, ನಾನು ನೋಡಿಕೊಂಡೇ ಬೆಳೆದಿದ್ದೇನೆ. ಆಮೇಲೆ ನಿಮ್ಮ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಬೇರೆ ಬೇರೆ ರೀತಿಯ ಆ ಒಂದು ಉತ್ಸಾಹ ಎಲ್ಲವೂ ಓದು ಮೂಲ ಮತ್ತು ಅರಿವಿನ ಮೂಲದಲ್ಲೇ ಇತ್ತು ಅನ್ನೋದು ಭಾಳ ದೊಡ್ಡ ಸಂಗತಿ. ಅದು ಅವೆಲ್ಲವನ್ನು ನೋಡಿದ್ದೇನೆ. ಹಾಗಾಗಿ ನನಗೆ ನಿಮ್ಮ ಬೆಳವಣಿಗೆ, ನಿಮ್ಮ ಅರಿವು, ನಿಮ್ಮ ಚಿಂತನೆ, ನಿಮ್ಮ ಸರಳತೆ, ಇವತ್ತಿನ ಒಟ್ಟು ಕಲುಷಿತ ವಾತಾವರಣದಲ್ಲೂ ಕೂಡ ಒಂದು ಶುದ್ಧವಾದಂಥ ಅರಿವಿನ ಪರಂಪರೆಯನ್ನು ಕಟ್ಕೊಂಡದ್ದು, ಇವೆಲ್ಲವನ್ನು ಇಟ್ಟುಕೊಂಡು ನೋಡುವಾಗ
ಇದೊಂದು ವಿಸ್ಮಯವಾಗಿ ಕಾಣುತ್ತೆ ನನಗೆ. ಹಾಗಾಗಿ ನನಗೆ ನಿಮ್ಮ ಬದುಕಿನ ಆ ನಡೆಗಳನ್ನು ಒಂದು ಅಲ್ಲಿ ಚಲಿಸ್ತಾನೆ ನಿಮ್ಮ ಅರಿವಿನ ಆ ಒಟ್ಟು ಇದನ್ನು ಕಟ್ಟಿದ ರೀತಿ, ತಂದೆಯವರು ಎಷ್ಟು ಇಬ್ಬರು ದಿಗ್ಗಜರು, ಅವರ ಪ್ರಭಾವ ಎಷ್ಟು, ಮತ್ತು ನಿಮ್ಮ ಅರಿವಿನಲ್ಲಿ ಬನ್ನಂಜೆ ಅಥವಾ ನಿಮ್ಮ ಅರಿವಿನಲ್ಲಿ ಸತ್ಯಕಾಮರು, ಈ ಥರನೆಲ್ಲ ಒಂದು ಬೌಂಡ್ರೀಸ್ ಇಲ್ದೇ ಮಾತಾಡೋಣ ಅಂತ ಅನ್ನಿಸ್ತು ನನಗೆ. ಸರಿ, ಸೊ ಹಾಗಾಗಿ ಹೇಳಿ. ಆಗಲಿ, ನಾನು ನನ್ನ ಪಾಡಿಗೆ ಏನು ಹೇಳ್ತಾ ಹೋಗ್ತೀನಿ. ನಿಮಗೆ ಆವಾಗ ನನ್ನ ನಡುವೆ ನಿಲ್ಲಿಸ್ಬೇಕನ್ಸಾಗ ನಿಲ್ಲಿಸಿ. ಮತ್ತು ನೀವು ಒಂದು ದೃಷ್ಟಿಯಿಂದ ನೀವು ಹೇಳಿದ ಹಾಗೆ ತುಂಬ ಅರ್ಥಪೂರ್ಣವಾಗಿ ಸಾಕ್ಷಿ ಪ್ರಜ್ಞೆ. ಯಾಕಂದರೆ ನಾನು ಬಾಲ್ಯದಿಂದ ಆ ಉಡುಪಿಯಲ್ಲಿ ಬೆಳೆದಾಗಲೂ ನೀವು ನನ್ನನ್ನು ನೋಡಿದ್ದೀರಿ. ಈಗ ನಾನು ಬೆಂಗಳೂರಿನಲ್ಲಿ ಓಡಾಡ್ತಿರುವ ನನ್ನ ದಿನಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಳೆದಿದ್ದೇನೆ ಅನ್ನೋದು ಬೇರೆ ಮಾತು, ಆದರೆ ನೀವು ಹೇಳಿದ್ದು ಸತ್ಯ. ಎರಡು ನದಿಗಳ ಒಂದು ಸಂಪರ್ಕ, ಆ ತೀರ್ಥ ಸ್ನಾನ ಖಂಡಿತ ಆಗಿದೆ. ಆಮೇಲೆ ನಾನು ನನ್ನಷ್ಟಕ್ಕೆ ಹೀಗೆ ಯೋಚನೆ ಮಾಡಿದರೆ, ಆಗ ಅಂಬಲ್ಪಾಡಿಯಲ್ಲಿ ಕಳೆದ ಒಂದು 25 ವರ್ಷಗಳಿವೆ ಅಲ್ಲ, ಅದನ್ನು ಈಗ ರೆಟ್ರಾಸ್ಪೆಕ್ಟಿವ್ಲಿ ನೋಡಿ ನಾವು ಓಹೋ ಆಗ ಅಪ್ಪ ಹೀಗೆಲ್ಲ ನೋಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಹೊರತು, ಆ ಹೊತ್ತಿಗೆ ಆ ದಿನ ನಮಗೆ ಗೊತ್ತೇ ಇಲ್ಲ. ಆದರೆ ಅಪ್ಪನಿಗೆ ಆ ಕಣ್ಣಿತ್ತು ಅಂತ ಅರ್ಥ ಆಗುತ್ತೆ. ಏಕೆಂದರೆ ಎಲ್ಲರೂ ಏನೋ ಮಾಡುವಾಗ ನಾನು ಬೇರೆ ಏನೋ ಮಾಡ್ತಿದ್ರೆ, ಊರಿಗೆ ಊರೋ ಸ್ವತಃ ತಂದೆಯೋ ತಾಯಿಯೋ ಯಾವುದೇ ಮನೆಯೋ ಕುಟುಂಬವೋ ಏನನ್ನು ಮಾಡ್ಬೋದಿತ್ತು, ಅದು ಯಾವುದನ್ನು ನನ್ನ ಅಪ್ಪ ನನಗೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ನನ್ನನ್ನು ಇದು ಸರಿ ಇಲ್ಲ ಹೋಗೋದು ಅಂತ ಅಪ್ಪನಿಗೆ ಚಾಡಿ ಹೇಳುವಾಗಲೂ ಅಪ್ಪ ಸುಮ್ಮನೆ ಇರ್ತಿದ್ರು. ಮತ್ತು ಇನ್ನೂ ಒಂದು ದೃಷ್ಟಿಯಿಂದ ನೋಡುವಾಗ, ನನ್ನ ಅಕ್ಕ ತಂಗಿಯಂದರು ಯಾವುದನ್ನೆಲ್ಲ ಶಾಸ್ತ್ರೀಯವಾಗಿ ಒಂದು ಹೆಣ್ಣು ಪರಂಪರೆ ಮಾಡಬೇಕಾದದನ್ನೆಲ್ಲ ಮಾಡುವಾಗ ನಾನು ಯಾವುದೂ ಮಾಡದೇ ಇದ್ದರೆ, ನನ್ನ ತಾಯಿ ವಿರೋಧಿಸಿದಾಗ ನನ್ನ ತಾಯಿಗೆ ಅದಕ್ಕೆ ಏನು ತೊಂದರೆ ಕೊಡಬೇಡ ಅಂತೆಲ್ಲ ನಿಲ್ಲಿಸುವ ರೀತಿ ನೋಡಿದರೆ ಈಗ ನಂಗೆ ಅರ್ಥ ಆಗೋದು. ಆವಾಗಲ್ಲ, ಆವಾಗ ನಾನು ಎಣಿಸಿದ್ದೆ ನನ್ನ ಹಠಕ್ಕೆ ಅಪ್ಪ ಹಾಗೆ ಮಾಡಿದ್ದು ಅಂತ. ನನ್ನ ಹಠಕ್ಕೆ ಅಪ್ಪ ಮಾಡಿದ್ದಲ್ಲ, ಅಪ್ಪನಿಗೊಂದು ಅರ್ಥ ಆಗ್ತಿತ್ತು ಇದೊಂದು ಏನೋ ಬೇರೆ ಅಂತ. ಹೌದು, ಇದು ನನ್ನ ಮಾತಲ್ಲ, ಅಪ್ಪನೇ ಆ ಬಳಿಕ ತಂದೆ ಮಗಳು ಅಂತ ನನ್ನದೊಂದು ಪತ್ರ ಸಂಕಲನ, ನನ್ನ ಗುರುಗಳ ಪತ್ರಗಳ ಸಂಕಲನಕ್ಕೆ ಮುನ್ನುಡಿ ಬರೆಯುವಾಗ ಬರ್ಕೊಂಡಿದ್ದಾರೆ. ಅವಳನ್ನು ನಾನು ಚಿಕ್ಕವಳಿದ್ದಾಗ ಗಮನಿಸ್ತಿದ್ದೆ. ಅವಳು ಎಲ್ಲರ ಹಾಗೆ ಬೆಳೆಯೋದಿಲ್ಲ ಅಂತ ನನಗೆ ಖಚಿತವಿತ್ತು. ಆವತ್ತಿಂದ ನಾನು ಅವಳನ್ನು ಸ್ವತಂತ್ರವಾಗಿ ಬೆಳೆಯಲಿಕ್ಕೆ ಬಿಟ್ಟೆ. ಅಂದರೆ ಆ ಕಣ್ಣು ಅವರಿಗಿತ್ತು ಅಂತ ನನಗೆ ಗೊತ್ತಾಗೋದು ಈಗ. ಆವಾಗ ನಾನು ಪಾಡಿಗೆ ಏನೋ ಮಾಡಿದಾಗೆಲ್ಲ ಅಪ್ಪ ನನ್ನನ್ನು ಸಪೋರ್ಟ್ ಮಾಡ್ತಾನೆ, ಇದೊಂದು ಹಠ ಮಾರಿ ಇದಕ್ಕೆ ಹೇಳಿದರೆ ತಿಳಿಯೋದಿಲ್ಲ, ಅದರಿಂದ ಅದನ್ನು ಬಿಟ್ಬಿಡೋಣ ಅಂತ ಮಾಡಿದ್ರೇನು ಅಂತ ನನ್ನದೇ ಗರ್ವವನ್ನು ನಾನು ಬೆಳೆಸ್ಕೊತಾ ಇದ್ದಿರಲಿಕ್ಕೆ ಸಾಕು. ಇವತ್ತು ಅರ್ಥ ಆಗುತ್ತೆ ಅದು ಯಾವುದು ಹಾಗಲ್ಲ, ಅವರು ಬೇರೆ ರೀತಿಯಿಂದ ನೋಡ್ಕೊಂಡು ಬಂದಿದ್ದಾರೆ. ಆದ್ದರಿಂದಲೇ ಅನೇಕರು ಪ್ರಶ್ನಿಸ್ತಾರೆ, ಅಲ್ಲ ಗೋವಿಂದಾಚಾರ್ಯರಿಗಿಂತ ದೊಡ್ಡ ಗುರು ಬೇಕಿತ್ತ ನಿಮಗೆ? ಗೋವಿಂದಾಚಾರ್ಯರಿಗೆ ನಿಮ್ಮನ್ನು ಬೆಳೆಸುವ ಎಲ್ಲ ಸಾಧ್ಯತೆ ಇತ್ತು, ಅವರನ್ನು ಬಿಟ್ಟು ನೀವು ಸತ್ಯಕಾಮರ ಹತ್ರ ಯಾಕೆ ಹೋದಿದ್ದು ಬಹಳ ಜನ ನನಗೆ ಕೇಳಿದ ಪ್ರಶ್ನೆ. ಯಾಕಂದ್ರೆ ಮಡಿಲಲ್ಲೇ ಇದೆ. ಹೌದು, ಎಲ್ಲ ಅಲ್ಲೇ ಇರುವ ನೀವು ಯಾಕಪ್ಪ ಅಲ್ಲಲ್ಲಿ ಹುಡ್ಕೊಂಡು ಹೋದ್ರೆ? ಕೊಪ್ಪರಿಗೆ ಮೇಲೆ ಕುಳಿತು ನೆರೆಮನೆಯಲ್ಲಿ ತಿರುಪೆ ಎತ್ತಬಾರದು ಅಂತ ಅಪ್ಪನದ್ದೇ ಮಾತು. ಇದೆಲ್ಲ ಹೇಳಿದಂತಹ ಅಪ್ಪನನ್ನು ಬಿಟ್ಟು ನೀವು ಯಾಕೆ ಬೇರೆಯವ್ರ ಹತ್ರ ಹೋದ್ರಿ ಅಂತ ಬಹಳ ಜನ ಪ್ರಶ್ನಿಸ್ತಾರೆ. ಇಲ್ಲಿ ನಾವು ಹೋಗಿದ್ರೆ ಆ ಮಾತಿಗೆ ನಾನು ಉತ್ತರ ಕೊಡ್ಬೋದು, ನಾನು ಹೋದವಳೇ ಅಲ್ಲ. ಆಮೇಲೆ ನನ್ನನ್ನು ಯಾವುದೋ ಒಂದು ವಿಶೇಷ ವಲಯದ ಸ್ಥಿತಿಗೆ ಕರ್ಕೊಂಡು ಹೋಗಿ ಆ ಸ್ಥಿತಿಯಲ್ಲಿ ನಾನು ಅದು ಅಲ್ಲಿಂದ ಸ್ಥಳಾಂತರ ಆದ ಹಾಗೆಲ್ಲ ಆ ಘಟನೆಗಳಿವೆ. ಯಾಕೆ ನಾನು ರೆಟ್ರಾಸ್ಪೆಕ್ಟಿವ್ಲಿ ಅಂತ ಮತ್ತೆ ಶಬ್ದ ಬಳಸುವಾಗ ನನಗೆ ಇನ್ನೊಮ್ಮೆ ಪುನರವಲೋಕನ ಮಾಡಿದರೆ ಸತ್ಯಕಾಮರ ಜೊತೆಗೆ ನಾನು ಹೇಗೆ ಹೋದೆ. ಹೌದು, ಅದು ಬಹಳ ಮಹತ್ವದ ಘಟ್ಟ. ಅದು ನನಗೆ ಗೊತ್ತೇ ಇಲ್ಲ. ಅದು ಅಂದರೆ ನಾನು ಹೋದೆ ಅಂತಾದರೆ ನಾನು ಅದನ್ನೆಲ್ಲ ನಿಮಗೆ ವಿವರಿಸ್ಬೋದು, ಹೀಗೆ ಹೋದೆ ಹಾಗೆ ಹೋದೆ ಹೀಗೆ ನಿರ್ಣಯ ತೊಗೊಂಡು. ನಾನು ನಿರ್ಣಯ ತೊಗೊಂಡದ್ದಲ್ಲ, ನಾನು ಹೋದದ್ದಲ್ಲ, ನನಗೆ ಹೀಗೊಂದು ಪ್ಲ್ಯಾನ್ಡ್ ಪ್ರೋಗ್ರಾಮ್ ಅಲ್ಲ. ಅದು ಸುಮ್ಮನೆ ಅದೇನೋ ನಡೀತಾ 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 ಅದು ಹೋಗಿದೆ ಅಷ್ಟೇ. ಆ ನಡೀತಾ ಹೋಗುವ ಕ್ರಿಯೆಗಳಲ್ಲೂ ಕೂಡ ಇದು ಹೀಗೆ ಯಾಕೆ ನಡೀತದೆ, ಇದನ್ನು ನಾನು ಬದಲಿಸಬಹುದಲ್ವ, ಇಂಥ ಯಾವ ಪ್ರಜ್ಞಾಪೂರ್ವಕ ಕೆಲಸಗಳೇ ಇಲ್ಲ ಅಲ್ಲಿ. ಒಂದು ನಡೆ, ಅದರ ಹಿಂದೆ ನಾನು ಅಷ್ಟೇ, ಅಥವಾ ಆ ನಡೆಯನ್ನು ನಡೆಸುವ ಶಕ್ತಿ ನಾನೊಂದು ಸೂತ್ರದ ಗೊಂಬೆಯ ಹಾಗೆ. ಇಡೀ ಘಟನೆ ನಾನು ಅವ್ರ ಹತ್ರ ಹೋದೆ ಅನ್ನೋದಾಗಲಿ, ಸತ್ಯಕಾಮರ ಜೊತೆಗೆ ಹೋಗಿ ಆ ಕಲ್ಲಳ್ಳಿ ಅಂತಹ ಒಂದು ಕುಗ್ರಾಮದಲ್ಲಿ ಹೇಗಿದ್ರಿ, ಅಲ್ಲೇ ಜನ ಎಲ್ಲ ಹೇಗೆ ನಿಮ್ಗೆ ಹೊಂದ್ಕೊಂಡ್ರು, ನೀವು ನಿಮಗೆ ಅಲ್ಲಿಂದ ಇಲ್ಲಿಗೆ ಬಂದಾಗ ವ್ಯತ್ಯಾಸ ಆಗಿ ಪಶ್ಚಾತ್ತಾಪ ಪಡಲಿ, ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಆಗಲೂ ಹೇಳೋದು, ನನಗೆ ಆ ಕಡೆಗೆ ಹೋದ ಮೇಲೆ ಕೂಡ
ನನಗೆ ಈಗ ಮತ್ತೊಮ್ಮೆ ನಾನು ಪುನರವಲೋಕನ ಮಾಡಿದರೆ ನನಗೆ ಅಲ್ಲೊಂದು ಜಾಗ, ಅಲ್ಲೊಂದು ಜನ, ಅಲ್ಲೊಂದು ವ್ಯವಸ್ಥೆ, ಅದು ಯಾವುದರ ಅರಿವು ಇಲ್ಲ. ಮೋಸ್ಟ್ಲಿ ಇವತ್ತು ನಾನು ಅಂದ್ಕೊಳ್ಳೋದು, ಒಂದು ಪ್ರಜ್ಞಾವಲಯವನ್ನೇ ಬದಲಿಸಿ ತನ್ನ ಕೆಲಸಕ್ಕೆ ಈ ಪ್ರಜ್ಞಾವಲಯವನ್ನು ಸಿದ್ಧಪಡಿಸುವ ಮಟ್ಟಕ್ಕೆ ಇದರಿಂದ ಕಳಚಿಸಿ ಆ ಎತ್ತರಕ್ಕೆ ಕರ್ಕೊಂಡೇ ಹೋಗ್ಬಿಟ್ಟಿದ್ರು ಕಾಣ್ತದೆ. ಹಾಗಾಗಿ ನನಗೆ ಕರೆದೊಯ್ದದ್ದು ಅಷ್ಟೇ, ಅದಕ್ಕೆ ಗೊತ್ತು, ಆ ಕರೆದೊಯ್ದದ್ದಕ್ಕೆ ಗೊತ್ತು ತನಗೇನು ಕೆಲಸ ಅಂತ, ಅದನ್ನು ಅದು ಮಾಡ್ತಾ ಹೋಗಿದೆ. ನಾನು ನನ್ನ ಇರುವಿಕೆ, ಅಸ್ತಿತ್ವ, ಪ್ರಜ್ಞೆ ಇಲ್ಲಿ ಯಾವುದೂ ಕೆಲಸ ಮಾಡಿಲ್ಲ ಅನ್ನೋದಷ್ಟೇ ಹೇಳಬಲ್ಲೆ. ಎಷ್ಟರವರೆಗೆ ಅಂದರೆ ಒಂದು ಪ್ರಶ್ನೆ ಬಂತು, ರೇಷನ್ ಅಕ್ಕಿ ಊಟ ಮಾಡ್ತಿದ್ರು ನಾನು ಗುರುಗಳ ಹತ್ರ ಹೋದಾಗ. ನನಗೆ ಇವತ್ತಿಗೂ ಕೇಳ್ತಾರೆ ಅಲ್ಲಿ, ಅಂದರೆ ಕೆಲವರು ಹೊರಗಿನಿಂದ ಬಂದವರು, ನೀನು ಆ ಕಾಲಕ್ಕೆ ಸತ್ಯಕಾಮರ ಹತ್ರ ಬಂದಾಗ ರೇಷನ್ ಅಕ್ಕಿ ಊಟ ಮಾಡ್ತಿದ್ರು ಅಂತೆಲ್ಲ ಹೇಳ್ತಿ, ನಾನೇ ಎಲ್ಲ ಆವಾಗ ಅದು ಊಟಕ್ಕೆ ಮೊದಲು ಅಕ್ಕಿ ಆರಿಸೋದು ಆ ಕಾಲಕ್ಕೆ ನಾನು ಮಾಡಿದ್ದೆ ಅದನ್ನು. ಅಕ್ಕಿ ಆರಿಸೋದು, ಹುಳ ತೆಗೆದು ಅಕ್ಕಿಯನ್ನು ಈಚೆಗೆ ಸಪ್ರೇಟ್ ಮಾಡೋದು. ಇವತ್ತಿಗೂ ನನಗೆ ಗೊತ್ತಿಲ್ಲ ಆ ಅನ್ನದ ರುಚಿ ಹೇಗಿತ್ತಂತ. ಅಂದರೆ ನಮಗೇನೋ ಗೊತ್ತಿದ್ರೆ ಅಲ್ವ ನಮ್ಗೆ ಈ ಅನ್ನ ತಿಂದೆ ಆ ಅನ್ನ. ನನಗೆ ಇವತ್ತು ನಾನು ಏನನ್ನೆಲ್ಲ ರೀಕಲೆಕ್ಟ್ ಮಾಡ್ಬೋದು ಅಂತ ನಾವು ಯೋಚಿಸ್ತೀವಲ್ಲ, ಅದರಲ್ಲಿ ಆ ಭಾಗಗಳೆಲ್ಲ ರೀಕಲೆಕ್ಟೇ ಆಗೋದಿಲ್ಲ. ಆಮೇಲೆ ಅದು ರೊಟ್ಟಿ ಊಟ, ಅದ್ಯಾವುದೋ ಪಲ್ಯ ಬೇರೆ, ಅದ್ಯಾವುದೋ ನಿಮ್ಮ ಆಹಾರವೇ ಅಲ್ಲದ, ನನಗೆ ಇವು ಯಾವುದು ರಿಜಿಸ್ಟರೇ ಆಗದಿದ್ದರೆ ನಾನೇನು ಹೇಳೋದು? ನನಗೆ ಏನೂ ಗೊತ್ತಿಲ್ಲ. ಹಾಗಂತ ನಾನೊಂದು ಪಪೆಟ್ ಥರ ಏನೋ ಒಂದು ನಿರ್ಜೀವ ವಸ್ತುವ, ಚೈತನ್ಯದ ಚಿಲುಮೆ. ಅದಕ್ಕೆ ಈ ಲೌಕಿಕದ ದೈಹಿಕ ಬಾಧೆಗಳಿಲ್ಲದ ಸ್ಥಿತಿ ಬಹುಶಃ ಹಾಗನ್ನಿಸ್ತದೆ. ಆದ್ದರಿಂದ ಕಳಿಸಿಕೊಟ್ಟ ಅಪ್ಪ ಅಂದಾಗ ಅವ್ರು ಹೇಗೆ ಅವರನ್ನು ಬಿಟ್ಟು ಯಾಕೆ ಹೋದಿ ಅನ್ನೋ ಪ್ರಶ್ನೆಗೆ ನಾನು ಆ ಪದ ಬಳಸೋದು. ಅವರೇ ಕಳಿಸಿಕೊಟ್ಟದಲ್ವಾ? ಯಾಕೆಂದರೆ ನಾನು ಆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ ಅಂತ ಅಪ್ಪನಿಗೆ ಫಸ್ಟ್ ಟೈಮ್ ಹೋಗಿ ಹೇಳಿದಾಗ ಯಾರಿಗೂ ಹೇಳಿರಲಿಲ್ಲ, ಅವ್ರಿಗೆ ಮಾತ್ರ ಹೇಳಿದ್ದು. ನಾನು ರಾಜೀನಾಮೆ ಕೊಟ್ಟು ಬಂದಿದ್ದೀನಿ, ನಾನು ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಮುಂದೆ ಅಂತ ಕೇಳಿದ್ರಪ್ಪ. ನನಗೆ ಅದು ದೊಡ್ಡ ವಿಷಯ ಅಲ್ಲ. ಮುಂದೇನು ಮಾಡ್ತಿ? ನಾನು ಸತ್ಯಕಾಮರ ಜೊತೆಗೆ ಹೋಗ್ತೀನಿ. ಇಷ್ಟು ಹೇಳುವಾಗ ನೀನು ತುಂಬ ತಡ ಮಾಡಿದಿ, ಬೇಗ ಹೋಗಬೇಕಿತ್ತು ಅನ್ನೋ ಮಾತು ಅಪ್ಪ ಆಡ್ತಾರೆ ಅಂದರೆ ಎಷ್ಟು ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ಅದರ ಸೂಚನೆ ಇತ್ತು, ಖಂಡಿತ ಇರಬೇಕಲ್ಲ. ಅವರು ಅದರಲ್ಲಿಯೂ ಬರೆದಿದ್ದಾರೆ ಆ ತಂದೆ ಮಗಳು ಮುನ್ನುಡಿಯಲ್ಲಿ. ನನಗೆ ಗೊತ್ತಿತ್ತು ಇವಳು ಬೆಳೆಯಲಿಕ್ಕೆ ಇರುವುದು ಇನ್ನೊಬ್ಬರ ಮುಖಾಂತರ, ನಾನು ಇವಳಿಗೆ ಗುರುವಾಗಲಾರೆ, ಇವಳನ್ನು ಬೆಳೆಸುವ ಗುರು ಬೇರೆಲ್ಲೋ ಇದ್ದಾನೆ ಎಂಬುದನ್ನು ನಾನು ಖಚಿತವಾಗಿ ತಿಳಿದುಕೊಂಡಿದ್ದೆ ಅಂತಲೂ ಬರೀತಾರೆ ಅಪ್ಪ. ಈ ವಾಕ್ಯವನ್ನು ಈಗ ಹೇಗೆ ಅರ್ಥೈಸ್ತೀರಿ ನೀವು? ಈಗಲೂ ಅದೇ ಅಲ್ವಾ? ನಾನು ಈಗ ಅರ್ಥೈಸುವಾಗಲೂ ಕೂಡ ನನಗೆ ಗೊತ್ತಿಲ್ಲದಿದ್ರು ಅವ್ರಿಗೆ ಗೊತ್ತಿತ್ತಲ್ಲ ಅನ್ನುವ ಆ ಒಂದು ದೊಡ್ಡಸ್ತಿಕೆಯನ್ನು, ನನ್ನ ಅಪ್ಪನ ಆ ಹೈಟನ್ನು ನಾನೀಗ ಹೆಚ್ಚು ಅರ್ಥ ಮಾಡ್ಕೊತೇನೆ. ಆಮೇಲೆ ಅದರ ಹಿಂದೆ ಒಬ್ಬ ತಂದೆಗೆ ಯಾವ ಥರದ ನಿಸ್ಪೃಹ ಸ್ಥಿತಿ ಇರ್ಬೋದು, ಅದು ಆಶ್ಚರ್ಯ ಅಲ್ವಾ? ಈಗ ತನ್ನ ಇಷ್ಟು ದೊಡ್ಡ ಗೌರವ ಘನಸ್ಥಿಕೆ, ತಾನು ಊರಿಗೆ ಒಡೆಯ ಅನ್ನುವಂತಹ ಗುರು ಸ್ಥಾನದಲ್ಲಿದ್ದಂಥವರು ತನ್ನ ಮಗಳನ್ನು ಇವಳನ್ನು ನಾನು ಬೆಳೆಸುವುದಲ್ಲ ಅಂತ ಹೇಳುವಷ್ಟು ದೊಡ್ಡ ಮನಸ್ಸಿನಿಂದ ಬಿಟ್ಟುಕೊಟ್ಟು ಅಲ್ಲಿ ಹೋಗಿ ಬೆಳೆದು ಬರುತ್ತೆ ಅನ್ನುವ ಖಚಿತತೆಯ ಜೊತೆಗೆ ಕಳಿಸಿಕೊಡುವಾಗ ಅವರ ಮನಸ್ಥಿತಿ ಅಂಥದ್ದು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಅವರು ಖಂಡಿತಕ್ಕೂ ಕೂಡ ಸಾಮಾನ್ಯ ತಂದೆ ಅಲ್ವೇ ಅಲ್ಲ, ಆಗಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಉಡುಪಿಯ ಪರಿಸರ ಎಂಥದೇ ಅದೆಲ್ಲವೂ ಬಿಡಿ, ಒಂದು ಕರುಳಿನ ಬಾಂಧವ್ಯದ ದೃಷ್ಟಿಯ ಅಪ್ಪ ಅಂತಲೇ ಭಾವಿಸಿ ಒಬ್ಬ ಅಪ್ಪನಿಗೆ ಇದು ನನ್ನನ್ನು ಬಿಟ್ಟು ಅಲ್ಲಿ ಬೆಳೀತದೆ ಅಂತ ಅನ್ನಿಸಿ ಅದನ್ನು ತುಂಬ ಹೃದಯದಿಂದ ಇದು ಬೆಳೀಲಿ ಅಂತ ಆಶೀರ್ವದಿಸಿ ಕಳಿಸ್ಬೇಕಾದ್ರೆ ಅವರು ಯಾವ ಹೈಟಲ್ಲಿರಬೇಕು ಅಂತ ಅವರು ಬಹುಶಃ ನನಗೆ ಕೂಡ, ನಾನು ಆ ದಿವಸದ ದೃಷ್ಟಿಯಿಂದ ನೋಡಿದಾಗ ಮತ್ತು ಈಗಲೂ ಕೂಡ ಇವತ್ತಿಗೂ ನಾನು ಅವರ ಆ ಕಂಪ್ಲೀಟ್ ಹೈಟನ್ನು ಕಂಡಿದ್ದೇನೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹೈಟ್ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಅದೊಂದು ಅಸಾಧಾರಣವಾದ ಪ್ರಜ್ಞಾವಲಯವನ್ನು ದಾಟಿ ನಾವು ಯಾವುದನ್ನು ದೊಡ್ಡ ದೇವರ ಒಂದು ವಲಯದಲ್ಲಿ ನಿತ್ತು ನೋಡುವವನಿಗೆ ಮಾತ್ರ ಈ ಕೆಳಗಿನ ಮಗು ಹೇಗೆ ಬೆಳೀತದೆ ಅಂತ ಗೊತ್ತಾಗುವ ಸ್ಥಿತಿ ಅಂತ ಅನ್ಸುತ್ತೆ. ಒಂದು ರೀತಿ ಅಗೋಚರ. ಹೌದು, ಅದನ್ನು ಅಷ್ಟು ಸ್ಪಷ್ಟವಾಗಿ ಆ ಕಾಲಕ್ಕೇನೆ, ಮತ್ತು ಅದರಲ್ಲಿ ಎಷ್ಟು ರಿಸ್ಕ್ ಕೂಡ ಇತ್ತು ನೋಡಿ ಅಲ್ವಾ? ಒಂದು ದೃಷ್ಟಿಯಿಂದ ಒಂದು ನಂಬಿಕೆ, ಈಗ ಈ ಮಗುವನ್ನು ಕಳಿಸ್ತೀನಿ ಇದು ಬೆಳೀತದೆ ನಂಬಿಕೆ, ಅದರ ಒಳಗೊಂದು ನಂಬಿಕೆಯ ಅಖಂಡ ನಂಬಿಕೆಯೇ ಇರಬೇಕು. ಅದೊಂದಿಷ್ಟು ಅನುಮಾನ ಆದರೂ ಹೋಯ್ತು, ನಾನು ಕಳಿಸಿದ ಮೇಲೆ ಇವಳೇನಾದರೂ ಸರಿಯಾಗಿ ನಂಬಿಕೆ ಏನು, ಹೌದು ಪರಿಪೂರ್ಣ, ಅದರಲ್ಲಿ ಇನ್ನೊಂದು ಸಣ್ಣ ಕೂದಲ ಅಳತೆಯ ಯಾವುದೇ ಇನ್ನೊಂದು ಭಾವ ಇಲ್ಲ, ಇದ್ರೆ ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧ್ಯವಿಲ್ಲ. ಇದು ಹೋದ್ಮೇಲೆ ಏನಾರು ಆದರೆ ಅನ್ನುವ ಸಣ್ಣ ಅನುಮಾನ ಇದ್ರೂ ಹೋಯ್ತು, ಅದು ಮುಕ್ತಾಯ. ಅದು ಯಾವುದು ಆಗದ ಹಾಗೆ ಇದು ಬೆಳವಣಿಗೆ ಕಡೆಗೆ ಹೊರಟಿದ್ದು, ಇದು ಹೋಗುತ್ತೆ, ಇದು ಹೋದರೆ ಅದು ಮುಟ್ಟಬೇಕಾದನ್ನು ಮುಟ್ಟಿಯೇ ಬರುತ್ತೆ ಅನ್ನುವ ಕಂಪ್ಲೀಟ್ ಕಾನ್ಫಿಡೆನ್ಸ್. ಆ ಥರದ ಒಂದು ಆಶೀರ್ವಾದ ಅಲ್ವಾ ಅಂತ ನಂಗೆ ಈಗಲೂ ಅನಿಸೋದು ಅಪ್ಪ ಕಳಿಸಿದ್ದು. ಇನ್ನು ಅಪ್ಪಯ್ಯ ಸತ್ಯಕಾಮರು ಅವರು ಕೂಡ ಹಾಗೆ, ಅವರು ಮಾತು ಎತ್ತಿದ್ರೆ ನಾನು ತುಂಬ
ಅಂದರೆ ವಿಶೇಷವಾದ ಸಾಮಾನ್ಯರ ಅಂಥದ್ದು ಅಲ್ಲದ ಮಾತುಗಳನ್ನು ಆಡಿದರೆ ಬನ್ನಂಜೆಯವರ ಮಗಳಲ್ಲವೇ ಅಂತ ಬೆನ್ ಮೇಲೆ ಕೈ ಆಡಿಸೋದು, ಆಚಾರ್ಯರ ಮಗಳಲ್ಲವೇ ಅಂತ. ಅದರಲ್ಲೊಂದು ಸಣ್ಣ ಇನ್ನೂ ನನ್ನಲ್ಲಿ ಆ ರಕ್ತಗುಣಗಳು ಹೋಗಿಲ್ಲ ಅನ್ನುವ ಎಚ್ಚರವೂ ಇತ್ತು, ಅಷ್ಟೇ ಪ್ರಶಂಸೆಯೂ ಇತ್ತು. ಹಾಗೆಲ್ಲ ಒಂದು ಮಗುವನ್ನು ಎತ್ತಿಕೊಂಡು ಬಂದವರು ಇದು ಕೇವಲ ಬನ್ನಂಜೆ ಗೋವಿಂದಾಚಾರ್ಯರ ಮಗಳಾಗದ ಹಾಗೆ. ನಾನು ಹೀಗೆ ಹೇಳುವಾಗ ಯಾರ ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ಮಾತ್ರ ಆಗಿದ್ರೆ ಕಡಿಮೆ ಅಂತೆಲ್ಲ ಪ್ರಶ್ನೆ ಕೇಳೋರಿಗೆಲ್ಲ ಅನ್ನಿಸ್ಬೋದು. ನಾನು ಹೇಳೋದ್ರ ಹಿಂದೆ ಒಂದು ಸಾಮಾನ್ಯವಾಗಿ ಒಬ್ಬರ ಹತ್ರ ಬೆಳೆಯುವವರಿಗೆ ಒಂದು ವಿಸ್ತಾರ, ಎರಡಕ್ಕೆ ಅದರ ದುಪ್ಪಟ್ಟು. ಈ ಥರದ ಮನೋವಲಯಕ್ಕೆ ಅಥವಾ ಮನಸ್ಥಿತಿಗೆ ಇವರಿಗೆ ಒಂದು ಸ್ಪರ್ಶ ಇತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಅವರಿಗೆ ಗೊತ್ತಿತ್ತು, ಅಲ್ಲ ನಾನು ಈಗ ಭಾವಿಸೋದು ಇದೆಲ್ಲ ನನಗೆ ಆಗ ಗೊತ್ತಿಲ್ಲ, ನಾನು ಮತ್ತೆ ಅದನ್ನೇ ಹೇಳ್ತೀನಿ, ಆಗ ಈಗಲೂ ನನಗೆ ಗೊತ್ತಿಲ್ಲ. ನನ್ನ ಇನ್ನೊಂದು 20 ವರ್ಷದ ನಂತರದ ರೀಡಿಂಗೇ ಬೇರೆ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ಈ ಕ್ಷಣಕ್ಕೆ ನಂಗೆ ಅನಿಸೋದು, ಅವರು ಪದೇ ಪದೇ ಹೇಳ್ತಿದ್ದು ನನ್ನ ರೆಡಿಮೇಡ್ ಮಗಳು, ನಾನು ಸಿದ್ಧ ಮಾಡಿ ಪಡೆದಿದ್ದೇನೆ ಅಂತೆಲ್ಲ ಹೇಳ್ತಿದ್ರು ಇವರು. ನನ್ನನ್ನು ನಿರಾಶೆಗೊಳಿಸಬೇಡ, ನಾನು ಆಯ್ಕೆ ಮಾಡಿರುವ ರೆಡಿಮೇಡ್ ಮಗಳು ನೀನು ಅಂತ. ಈ ರೆಡಿಮೇಡ್ ಅನ್ನುವ ಶಬ್ದ ಅಪ್ಪ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ಅರ್ಥ. ಈ ರೆಡಿಮೇಡ್ ಮಗಳನ್ನು ತಗೊಂಡು ಮಾಡಿದ್ದೆ ಅಂತ ಪುನಃ ಪ್ರಶ್ನೆ ಅಲ್ವಾ? ಈಗ ನಾನು ಈಗಾಗಲೇ ನಿಮ್ಮನ್ನು ರೆಡಿ ಇದ್ದವ್ರನ್ನ ತಗೊಂಡೆ ಅಂದರೆ ನನ್ನ ಕೆಲಸ ಮುಗೀತು ಅಂತ. ಹಾಗಾದ್ರೆ ಯಾಕೆ ತಗೊಂಡ್ರು ಅನ್ನೋ ಪ್ರಶ್ನೆ ಕೂಡ ಉಳಿಯುತ್ತಲ್ಲ. ಈಗ ನಾನು ರೆಟ್ರೋಸ್ಪೆಕ್ಟಿವ್ಲಿ ಹೇಳೋದು, ನನಗೆ ಆಗ ಗೊತ್ತಿಲ್ಲ ಅವ್ರು ಹಾಗೆ ಯಾಕೆ ಹೇಳ್ತಿದ್ರು ಅಂತ. ಈಗ ನಾನು ಯೋಚನೆ ಮಾಡೋದು, ಅವರು ರೆಡಿಮೇಡ್ ಮಗಳನ್ನು ತಕ್ಕೊಂಡದ್ದು ಒಂದು ನಂಗೆ ಅನಿಸೋದು, ಬಹುಶಃ ನಾನು ಅಪ್ಪನ ಒಟ್ಟಿಗೆ ಇದ್ದರೆ ಕೇವಲ ಈ ಒಂದು ಅಧ್ಯಾತ್ಮ ಪಥ ಮಾತ್ರ ನಡೀತಿರಲಿಲ್ಲ. ನೀವು ಹೇಳುವ ಇತರ ಎಲ್ಲವೂ ನನ್ನನ್ನು ಆವರಿಸ್ತಿತ್ತು. ಅಪ್ಪ ಕೂಡ ನನ್ನ ಇತರ ವಲಯದಿಂದ ಸಂಪೂರ್ಣ ಕಳಚಲಿಕ್ಕೆ ಆಗ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ನಾನಿರುವ ವಾತಾವರಣ, ಹುಟ್ಟಿದ್ದು ಬೆಳೆದದ್ದು, ಅಲ್ಲಿಯ ಜನಪ್ರಭಾವ, ಅವ್ರು ನನ್ನನ್ನು ಬಿಡುವುದಿಲ್ಲ, ನಾವು ನಮ್ಮ ಜೊತೆಗಿರು, ನಾನು ಏನೇನೋ ಹಾಕೊಂಡು ಅವರೊಟ್ಟಿಗೆ ಇರಲೇಬೇಕಾಗ್ತಿತ್ತು. ಅದು ಅನಿವಾರ್ಯ ಅವಸ್ಥೆ. ಒಂದು ಸ್ವಲ್ಪ ಕಾಲ ಹೊಸ ಡ್ರೈವಿಂಗ್ ಕಲಿಬೇಕಾದವನು ಒಂದು ಬಯಲಿಗೆ ಹೋಗ್ತಾನಲ್ಲ, ಅವನಿಗೆ ಪೂರ್ತಿ ಗೇರ್ ಹಾಕಿ ಅವನಿಗೆ ಎಲ್ಲಾ ರೀತಿಯ ಅಂದ್ರೆ ಆ ಚಾಲಕತ್ವದ ಮೇಲೆ ಹತೋಟಿ ಬರುವವರೆಗೆ ಬಯಲು ಅನಿವಾರ್ಯ. ಅವನು ಬಯಲು ಅನಿವಾರ್ಯ. ಆಗ ಅಲ್ಲಿ ಜನ ಪ್ರದೇಶ ಇರಬಾರ್ದು, ವಸತಿ ಇರಬಾರ್ದು, ಯಾರು ಓಡಾಡುವ ವಾಹನಗಳಿರಬಾರ್ದು, ಅದು ತುಂಬಾ ಏಕಾಂತ ಇರಬೇಕು. ಅಂತ ಹೊತ್ತಿನಲ್ಲಿ ಪಕ್ಕಕ್ಕೆ ಕೂತ ಈ ದಾರಿ ತೋರಿಸುವ ಅಂದ್ರೆ ಯಾವ ಚಾಲಕನಿಗೆ ಚಲಾಯಿಸುವುದನ್ನು ಕಲಿಸುವವನಿದ್ದಾನೆ, ಅವನು ಬೇಕು ಪಕ್ಕಕ್ಕೆ. ಹಾಗಂತ ಇವನು ಕಲಿಬೇಕು. ಕಲಿಯೋ ಹೊತ್ತಿಗೆ ಅವನು ಆಚೆ ಈಚೆ ನೋಡುವುದಿಲ್ಲ. ಆಚೆ ಈಚೆ ನೋಡದೆ ಕಲ್ತು ಕಡೆಗೊಂದು ದಿನ ಅವ ಹೇಳ್ತಾನೆ, ಇನ್ನು ನಿಧಾನ ರಸ್ತೆಗೆ ಹೋಗುವ ಅಂತ. ಆ ರಸ್ತೆಗೆ ಹೋಗುವಾಗಲೂ ಅವ್ನು ಸ್ವಲ್ಪ ಹೊತ್ತು ಅವನು ಇರ್ತಾನೆ. 2ನೇ ದಿನವೂ ಇರ್ತಾನೆ, 3ನೇ ದಿನ ಇರ್ತಾನೆ, 4ನೇ ದಿನದಿಂದ ಹೇಳ್ತಾನೆ ಇನ್ನು ಹಿಂದೆ ಕೂತ್ಕೊಳ್ತೇನೆ ಅಂತ. 6ನೇ ದಿನಕ್ಕೂ 7ನೇ ದಿನಕ್ಕೂ ಹೇಳ್ತೇನೆ ನೀನೇ ಹೊಡಿ ಅಂತ. ಇಷ್ಟಾಗುವಾಗ ಒಂದು 7ನೇ ದಿವಸಕ್ಕೂ ಕೂಡ ಈ ಚಾಲಕತ್ವ ಸಂಪೂರ್ಣ ನನ್ನ ಹತೋಟಿಗೆ ಬರಲ್ಲ. ಕಾಲಾಂತರದಲ್ಲಿ ನನಗೆ ಆಚೆ ಈಚೆಯ ವಾಹನ ಬಂದರು, ಇನ್ಯಾವುದೋ ಇದ್ದಾಗಲೂ ಕೂಡ ನಾನು ಗೇರನ್ನು ನೋಡಬೇಕಾಗಿಲ್ಲ. ನನಗೆ ಕ್ಲಚ್ಚಿನ ಬಗ್ಗೆ ಕಾನ್ಫಿಡೆಂಟ್ ಆಗಿ ನಾನು ಮಾಡಬಲ್ಲೆ. ಜೊತೆಗೆ ಒಂದು ಟೇಪ್ ಕೇಳಿಕೊಂಡು ಅದನ್ನು ಆನಂದಿಸಿಕೊಂಡು ಡ್ರೈವ್ ಮಾಡ್ತೀನಿ, ಅಥವಾ ಯಾರ ಜೊತೆಗೂ ಮಾತಾಡಿಕೊಂಡು, ಕೆಲವೊಮ್ಮೆ ಸಿನಿಮಾ ನೋಡಿಕೊಂಡು ಡ್ರೈವ್ ಮಾಡುವ ಹಂತಕ್ಕೂ ಹೋಗ್ಬೋದು. ಬಟ್ ಅದರ ಪೂರ್ವಾವಸ್ಥೆ ಒಂದು ಏಕಾಂತ ಬೇಕು. ಬಹುಶಃ ನಂಗನ್ಸೋದು, ನನ್ನ ಒಳಗೆ ಅಪ್ಪಯ್ಯ ಹೇಳಿದ ಮಾತನ್ನೇ ನಾನು ಪುನರಾವರ್ತಿಸೋದಾದ್ರೆ, ನನ್ನಲ್ಲಿದ್ದ ರೆಡಿಮೇಡ್ ಒಂದು ಮಗುವನ್ನು ಅದರ ಇತರ ಅನಗತ್ಯ ಸಂಗತಿಗಳಿಂದ ಕಳಚಿಸಿ ಈ ರೆಡಿಮೇಡ್ ಮಗುವನ್ನು ರೆಡಿ ಇದ್ದ ಒಳಸ್ಥಿತಿ ಏನಿತ್ತು ಅದನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಅವ್ರು ಹೇಳ್ತಿದ್ರು, ನಾನು ಅನ್ವಾಂಟೆಡ್ ಮಾತ್ರ ಕಳಚೋದು ಅಂತ. ಇರುವುದೆಲ್ಲ ಇದೆ, ಬೇಡವಾದ್ದನ್ನು ತೆಗೆಯೋ ಕೆಲಸ ನಾನು ಮಾಡ್ತಿದ್ದೇನೆ ಮಗಳೇ ಅಂತ. ಶುದ್ಧೀಕರಿಸುವ. ಅಂದರೆ ನನಗೆ ಪ್ರಥಮದಲ್ಲಿ ಅವ್ರು ಹೇಳಿದ ಮಾತೆ ಮುರಾಯಣ್ಣನ ಮನೆಯಲ್ಲಿ ನಿಮಗೆ ಗೊತ್ತಿದೆ, ಇದರೊಳಗೊಂದು ವಜ್ರದಂತಹ ಬಲಿಷ್ಠ ಕೂಸಿದೆ, ದುರ್ಬಲ ಕೋಶ ಹರಿಯುವ ಕೆಲಸ ನಾನು ಮಾಡ್ತಿದ್ದೇನೆ ಅಂತ. ಈ ಬಲಿಷ್ಠ ಕೂಸನ್ನು ಹೊರಗೆ ತರುವ ಕೆಲಸ ಮಾಡಲಿಕ್ಕೆ ಅವರ ಜೊತೆಗಿನ ಒಡನಾಟ, ಅವರು ನನ್ನ ಒಟ್ಟಿಗಿದ್ದಾಗ ಮಾಡಿದ ಒಂದು ಶಿಲ್ಪಿಕೆತ್ವ ಕೆಲಸ ಅಂತ ಅದು ಒಂದು ಪುನರ್ಜನ್ಮದ ಪ್ರಕ್ರಿಯೆ. ಹೌದು. ಅದನ್ನು ಮಾಡುವಾಗ ಅವರು ಎಷ್ಟು ಅಂದರೆ ಅವರ ಆಳ ವಿಸ್ತಾರಗಳೆಲ್ಲ ಎಷ್ಟು ಅಲ್ಲಿ ಕೆಲಸ ಮಾಡಿದೆ ಅನ್ನೋದು ಬಹುಶಃ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗ್ತಿರ್ಲಿಕ್ಕೆ ಸಾಕು. ಯಾಕೆಂದರೆ ನೀವೇ ಹೇಳ್ತೀರಿ, ನಾನು ಆಗ ಇದ್ದದ್ದು ಬೇರೆ, ಈಗ ಇರೋದು ಬೇರೆ ಅಂತ. ಅನೇಕರು ಆಗ ಮಾತ್ರ ನೋಡಿದವರು, ಈಗ ನಾನು ಮಾಡೋದು ನಾಟಕ ಅಂತ ಭಾವಿಸಿದವರು ಇದ್ದಾರೆ.
ಹೌದು, ಅದು ಅವರವರ ಭಾವಕ್ಕೆ. ಅಲ್ಲ ಹಾಗೂ ಇದ್ದಾರೆ. ಯಾಕೆ ನಾನು ಅದನ್ನು ಹೀಗೆ ಎಣಿಸ್ತೇನೆ, ಪಾಪ ಅವ್ರು ಇನ್ನೊಂದು ನೋಡದೇ ಇರೋದ್ರಿಂದ ಅವರಿಗೆ ಹಾಗೆ ಕಾಣುದು ಸಹಜ. ಯಾಕೆಂದ್ರೆ ನಾನು ಈಗಕ್ಕೂ ಆಗಕ್ಕೂ ವ್ಯತಿರಿಕ್ತ, ಅಷ್ಟು ಒಂದು ವ್ಯತಿರಿಕ್ತ ಅಂದ್ರೆ ಹೀಗಿದ್ದದ್ದು ಹೀಗಾಗೋದಿದೆಯಲ್ಲ, ಅದು ಹೀಗಿದ್ದದ್ದು ಹೀಗಾಗಬೇಕಾದ್ರೆ ಒಂದು ಯಾವುದೋ ಅದರ ಮೇಲೆ ಕೈಯಾಡಿಸಿ ಕೆಲಸ ಮಾಡಿಸ್ಬೇಕು. ಯಾಕೆಂದ್ರೆ ಆ ಕಾಲದಲ್ಲಿ ಉಡುಪಿ ಮತ್ತು ಮಣಿಪಾಲದ ಆ ವಲಯದಲ್ಲಿ ನಿಮ್ಮ ಬಗ್ಗೆ ನಾವು ಏನು ಹೇಳುವುದೇ ಬೇಡ, ಯಾಕಂದ್ರೆ ಅವರೇ ಹೇಳ್ತಾ ಇದ್ರು. ಅಂದ್ರೆ ನಿಮ್ಮ ಚಟುವಟಿಕೆ ಇರ್ಬೋದು, ನಿಮ್ಮ ಬುದ್ಧಿವಂತಿಕೆ ಇರ್ಬೋದು, ನಿಮ್ಮ ಫೆರೋಷಸ್ ಆದಂತ ಇದಿರ್ಬೋದು, ಎಲ್ಲವೂ. ಅಂದ್ರೆ ಆ ವೀಣನನ್ನ ನಾವು ಈಗ ವೀಣೆಯ ಮೂಲಕ ನೋಡ್ತೇವೆ.